ಬೆಂಗಳೂರಿನಲ್ಲಿ ನಿನ್ನೆ ಅಷ್ಟೇ ತ್ರಿಬಲ್ ಮರ್ಡರ್ ಆಗಿತ್ತು. ಪತ್ನಿ ಜೊತೆಗೆ ಇಬ್ಬರು ಹೆಣ್ಮಕ್ಳನ್ನ ಕೊಲೆ ಮಾಡಿ ಜೊತೆಗೆ ಆ ಹೋಮ್ ಗಾರ್ಡ್ ಪೊಲೀಸ್ ಠಾಣೆಗೆ ಹೋಗಿ ತಾನೇ ಸರೆಂಡರ್ ಆಗಿರುವಂಥ ಪ್ರಕರಣ ಏನಿತ್ತು. ಕೊಲೆಯಾದಂಥ ಭಾಗ್ಯಮ್ಮ, ಇದು ಜಾಲಹಳ್ಳಿಯಲ್ಲಿ ಆಗಿತ್ತು. ಭಾಗ್ಯಮ್ಮ ಮತ್ತು ಆರೋಪಿ ಗಂಗರಾಜುಗೆ ಇದು ಎರಡನೇ ಮದುವೆ. ಇಬ್ಬರಿಗೂ ಕೂಡ ಮದುವೆ ಆಗಿರಲಿಲ್ಲ, ಡಿವೋರ್ಸ್ ಪಡೆಯದೇ ಲಿವಿಂಗ್ನಲ್ಲಿದ್ದರು. ಸೊ ಭಾಗ್ಯಮ್ಮ ಮತ್ತು ಗಂಗರಾಜು, ಭಾಗ್ಯಮ್ಮಗೆ ಮಗಳಿದ್ದ ವಿಚಾರ ತಿಳಿದಿದ್ರು ಕೂಡ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು. ಭಾಗ್ಯಮ್ಮ ಸೇರಿ ಇಬ್ಬರು ಹೆಣ್ಣು ಮಕ್ಕಳ ಮೇಲೂ ಕೂಡ ಅನುಮಾನ ಬರ್ತಾ ಇತ್ತಂತೆ ಇವನಿಗೆ. ನಿನ್ನೆ ಗಲಾಟೆ ಮಾಡಿ ಕೊಲೆಗೆ ಸಂಚನ ರೂಪಿಸಿರ್ತಾರೆ. ಇಷ್ಟ ಇಲ್ಲ ಅಂದರೆ ಆಚೆ ಹೋಗಿ ಸಾಯಿಸ್ಬೇಕು ಯಾಕೆ ನೀವು? ಜಾಲಹಳ್ಳಿ ಕ್ರಾಸ್ನಲ್ಲಿ 3 ಹತ್ಯೆ ಪ್ರಕರಣ ಏನಿದೆ, ಈ ವಿಚಾರದಲ್ಲಿ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದು ಅದಾದ ನಂತರ ಇನ್ನೂ ಕೂಡ ಡೈವರ್ಸು ಕೂಡ ಪಡ್ಕೊಂಡಿರಲಿಲ್ಲ. ಅದಾದ ನಂತರ ಜೊತೆಗಿದ್ಕೊಂಡು ಅನುಮಾನ ಬಂತಂತೆ, ಕೊಲೆ ಮಾಡಿಬಿಟ್ಟಂತೆ. ಅದು ಹೋಮ್ ಗಾರ್ಡ್ ಇವನು. ಏನರಪ್ಪ, ಇದ್ದಿದ್ದೇ ಮೊದಲನೇದಾಗಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ. ಆ ಗಂಡ ಇನ್ನೂ ಡಿವೋರ್ಸೇ ತಗೊಳ್ಳಾರ್ದೆ ಅವನೇನು ಮಾಡಬೇಕಾಗಿತ್ತು ಆಗಿದ್ದಾಗ? ಎಂತೆಂಥ ಮನಸ್ಥಿತಿಯಲ್ಲಿ ಇರ್ತೀರಾ ಅಂತ ಸಮಾಜದಲ್ಲಿ. ಅಯ್ಯೋ, ನಿಂಗೆ ಇಷ್ಟ ಇಲ್ವಾ? ದೂರ ಹೋಗಬೇಕು. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇದು ಜಾಲಹಳ್ಳಿ ಕ್ರಾಸ್ ಹತ್ತ ಇರುವಂಥ ಒಂದು ಸ್ಮಾಲ್ ಚಿಕ್ಕ ಗಲ್ಲಿನಲ್ಲಿ ಒಬ್ಬರು ಮರ್ಡರ್ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ ಬಂದಿತ್ತು, ಇನ್ಫಾರ್ಮೇಷನ್. ಸೊ ಅದನ್ನು ಆಧಾರದ ಮೇಲೆ ಇನ್ಸ್ಪೆಕ್ಟರ್ ACP ಅವರು ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಗೊತ್ತಾಯಿತು, ಅದರಲ್ಲಿ ಒಂದೇ ಮನೆಯಲ್ಲಿ 3 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು, ಅಂದರೆ 3 ಜನನ ಮರ್ಡರ್ ಮಾಡಿದ್ದಾರೆ ಅಕ್ಯೂಸ್ಡು ಅಂತ ಗೊತ್ತಾಯಿತು. ಅದು ಆಧಾರದ ಮೇಲೆ ಮನೆ ಓನರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIRನೂ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಫರ್ದರ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನಲ್ಲಿ ಈಗ ಅಕ್ಯೂಸ್ಡ್ ಏನಿದ್ದಾರೆ ಅವರು ಮರ್ಡರ್ ಮಾಡಿ ಸ್ವತಃ ಅವರೇ ಸ್ಟೇಷನ್ ವೆಪನ್ ಜೊತೆಗೆ ಸ್ಟೇಷನ್ಗೆ ಬಂದು ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾನೇ ಮಾಡಿದ್ದು ಮರ್ಡರ್ ಅಂತ. ಸೊ ಅದನ್ನು ಅರೆಸ್ಟ್ ಪ್ರೊಸೀಜರ್ನೂ ಆಗಿತ್ತು. ಈಗ ಅವರಿಗೆ ನಾವು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಕುಟುಂಬದ ಹಿನ್ನೆಲೆ ಅಂದರೆ ಇವರು ಈಗ ಹೋಮ್ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಕ್ಯೂಸ್ಡ್ ಯಾರಿದ್ದಾರೆ ಈಗ ಪ್ರೆಸೆಂಟ್ಲಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲಿ ಹೋಮ್ ಗಾರ್ಡಾಗಿ ಕಳೆದ 2 ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು. ಈ ಹಿಂದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ರು.